ಬಿಡಿ, ನಿಮ್ಮನ್ನ ಮದ್ವೆ ಆಗಲ್ಲ ಅಂತ ನಾನು ನಿಮಗೆ ಹೇಳಿದೆ ಅಲ್ವಾ? ನಾನಂತೂ ನಿನ್ನ ಮದುವೆ ಆಗ್ತೇನೆ, ಮತ್ತೆ ಫಸ್ಟ್ ನೈಟ್ ಕೂಡ. ದಯವಿಟ್ಟು ನನ್ನನ್ನು ಬಿಡಿ. ಆಮೇಲೆ ಅದೇ ಸಮಯದಲ್ಲಿ ಅಂಕುರ್ ಎಂಬುವ ಹುಡುಗ ಆ ಕಡೆ ಬರ್ತಾನೆ. ಇದನ್ನೆಲ್ಲ ನೋಡಿ ಅವನು ಕಾರ್ ಸ್ಟಾಪ್ ಮಾಡ್ತಾನೆ. ಏಯ್, ಹುಡುಗಿಂದ ಕೈ ತೆಗಿಯೋ. ತೆಗಿಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಇವಳು ನಿನಗೆ ಏನಾಗಬೇಕು ಅಂತ ನೀನ್ ಯಾಕೆ ಟೆನ್ಷನ್ ಮಾಡ್ತೀಯಾ? ಮತ್ತೆ ನಿನ್ನ ರಿಲೇಷನ್ ಏನು? ಈಗ್ಲೇ ಹೇಳ್ತೀನಿ ನಿನಗೆ ಏನ್ ಮಾಡ್ತೀನಂತ. ಹಂಗಂತ ಹೇಳಿ ಅವನು ಸುಮ್ನೆ ಇಲ್ದೆ ಎಲ್ಲಾರ್ನು ಚೆನ್ನಾಗಿ ಹೊಡಿತಾನೆ. ಅವ್ರನ್ನ ಮತ್ತೆ ಮತ್ತೆ ಹೊಡೆದಿರೋ ಕಾರಣದಿಂದ ಕೈಯಲ್ಲಿ ರಕ್ತ ಬರುತ್ತೆ. ಕೈಯಲ್ಲಿ ರಕ್ತ ಬಂದಿದ ತಕ್ಷಣ ಅವನು ಅದೇ ರಕ್ತದಿಂದಾನೆ ಆ ಹುಡುಗಿಯ ನೆತ್ತಿ ಮೇಲೆ ಅವನು ಕುಂಕುಮ ಮಾಡ್ತಾನೆ. ಈಗ ಗೊತ್ತಾಯ್ತಾ ನಾನು ಅವಳಿಗೆ ಯಾರು ಅಂತ? ಆ ಗೂಂಡಗಳು ಅಲ್ಲಿಂದ ಓಡೋಗ್ ಬಿಡ್ತಾರೆ. ಸ್ವಲ್ಪ ತಾದ ನಂತರ ಹುಡುಗಿಯ ಮನೆಯವರು ಮತ್ತೆ ಊರ್ ಜನರು ಅಲ್ಲಿಗೆ ಬರ್ತಾರೆ. ಅರೆ ಅಣ್ಣ, ಈ ಮತ್ತೆ ನೀವು ಇವಳ ಗಂಡ ಆಗ್ಬಿಟ್ರಿ, ನೀವು ಖಂಡಿತ ಮದ್ವೆ ಮಾಡ್ಕೊಳ್ಳೇಬೇಕು. ಏನು ಮದ್ವೆನಾ? ನಾನದನ್ನ ಇವಳನ್ನ ಕಾಪಾಡೋದಕ್ಕಂತ ಮಾಡಿದ್ದು. ಅಯ್ಯೋ, ಹಂಗ್ ಮಾತಾಡ್ಬೇಡಪ್ಪ. ನಮ್ ಹುಡುಗಿನ ಮೇಲೆ ಯಾರು ಮದ್ವೆ ಮಾಡ್ಕೊಳ್ಳೋದಿಲ್ಲ, ದಯವಿಟ್ಟು ಒಪ್ಕೋಪ್ಪ. ನೀವು ಇವಳನ್ನ ಕರ್ಕೊಂಡು ಹೋಗ್ಲೇಬೇಕು. ಸರಿ, ಹಾಗಾದ್ರೆ ನನ್ನ ಅಮ್ಮನ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕೀಗ. ಆಮೇಲೆ ಅವನು ಬೇಗ ಅವ್ರ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ ಹೇಳ್ತಾನೆ. ಆಮೇಲೆ ಅವ್ರ ಅಪ್ಪ ಅಮ್ಮ ತಕ್ಷಣ ಅಲ್ಲಿಗೆ ಬಂದ್ಬಿಡ್ತಾರೆ. ಅವನು ನಿಜವಾಗ್ಲೂ ಊರ್ನ ಸುತ್ತಿ ನೋಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡ್ ಬರೋಣ ಅಂತ ಬಂದಿರ್ತಾನೆ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಆ ಊರಿನ ಹುಡುಗಿಯನ್ನು ಮದ್ವೆ ಮಾಡ್ಕೋಬೇಕಿರುವ ಪರಿಸ್ಥಿತಿ. ಅವ್ರ ಅಪ್ಪ ಅಮ್ಮ ಅಲ್ಲಿಗೆ ಬಂದ್ಬಿಡ್ತಾರೆ. ಅವರು ತುಂಬಾ ಮಾಡರ್ನ್ ಮತ್ತೆ ಧನವಂತರು. ಅವ್ರ ಅಮ್ಮ ಕೂಡ ತುಂಬಾ ಮಾಡರ್ನ್ ಆಗಿರ್ತಾರೆ. ನೋಡಿ, ನಡೆದಿದ್ದೆಲ್ಲ ಗೊತ್ತಿಲ್ಲದೆ ನಡೆದಿರೋ ಒಂದ್ ವಿಷಯ. ನಿಮ್ಮ ಹುಡುಗಿಯ ಪ್ರಾಣ ಕಾಪಾಡೋದಕ್ಕೆ ನಮ್ಮ ಹುಡುಗ ಹಂಗ್ ಮಾಡ್ದ. ನೋಡಿ ಮೇಡಮ್, ನೀವು ಸಿಟಿಯವರು, ಮತ್ತೆ ನಿಮ್ಮ ಥಿಂಕಿಂಗ್ ಕೂಡ ಹಾಗೆ ಇರುತ್ತೆ. ಆದ್ರೆ ಇದು ಹಳ್ಳಿ. ಇಲ್ಲಿ ಸಿಟಿ ಹಂಗೆ ಏನು ನಡೆಯಲ್ಲ, ಗೊತ್ತಾಯ್ತಾ? ಒಮ್ಮೆ ಆದ್ರೆ ಮುಗೀತಷ್ಟೇನೆ. ಇವಳ ಜೀವನ ಹಾಳಾಗೋಗುತ್ತೀಗ. ಆದ್ರಿಂದ ನನ್ ಮಗನ ಜೀವನವನ್ನೇ ನಾಶ ಮಾಡಿ ನಿಮ್ ಹುಡ್ಗಿನ ಕೊಟ್ಟು ಮದ್ವೆ ಮಾಡು ಅಂತ ನೀವ್ ಹೇಳ್ತಿದ್ದೀರಾ? ಅಯ್ಯೋ ಅಕ್ಕ, ಹಂಗೆ ಹೇಳ್ಬೇಡಿ ಅಕ್ಕ. ಅಯ್ಯೋ, ನಮ್ಮ ಮಾನ ಮರ್ಯಾದಿನೇ ಹೋಗ್ಬಿಡತ್ತೆ. ನಮ್ಮ ಹುಡ್ಗಿನ ನೀವ್ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ನಾಶ ಆಗ್ಬಿಡತ್ತೆ. ಆಮೇಲೆ ನಾವು ಸಾಯ್ಬೇಕು. ದಯವಿಟ್ಟು ನಮ್ಮನ್ನ ಕಾಪಾಡಿ. ಅಮ್ಮ ಬೇಡಮ್ಮ, ದಯವಿಟ್ಟು ಅದ್ರ ಬಗ್ಗೆ ಏನ್ ಮಾತಾಡ್ಬೇಡ. ನೋಡಮ್ಮ, ನಾನ್ ಇವ್ರ ಹೆಂಡ್ತಿ ಅಂತ ಅನ್ಕೊಂಡೆ ಈ ಕಾಡಲ್ಲಿ ನನ್ನ ಜೀವನವನ್ನು ಹೆಂಗಾದ್ರೂ ಸಾಗಿಸ್ಬಿಡ್ತೀನಮ್ಮ. ಆಮೇಲೆ ಅದನ್ನ ಕೇಳಿ ರೋಣಕ್ಕೆ ತುಂಬಾನೇ ಬೇಜಾರಾಗುತ್ತೆ. ಆಮೇಲೆ ಮದ್ವೆ ಮಾಡ್ಕೋಬಹುದು ಅಂತ ಒಪ್ಕೋತಾನೆ. ಅಮ್ಮ, ನನ್ನ ನಸೀಬಲ್ಲಿ ಇದೇ ಆಗ್ಬೇಕು ಅಂದ್ರೆ ಸರಿ, ನಾನು ಇವಳನ್ನ ಮದುವೆ ಆಗ್ತೀನಿ. ಆದ್ರೆ ಮಗನೇ, ಪ್ಲೀಸ್ ಅಮ್ಮ. ಸರಿ ಕಣೋ, ನಿನ್ಗೇನ್ ಅನ್ಸುತ್ತೋ ಅದನ್ನೇ ಮಾಡು. ಊರವ್ರೆಲ್ಲರೂ ನಾನು ಹೇಳೋದನ್ನು ಒಂದ್ ನಿಮಿಷ ಕೇಳಿ. ಶುಭಂ ನನ್ನ ಒಬ್ಬನೇ ಮಗ. ಇವನ ಮದ್ವೆಯ ಬಗ್ಗೆ ನನಗೆ ತುಂಬಾ ಕನಸುಗಳಿದ್ವು. ಇವನ್ಗೆ ಹೆಂಗೋ ಮದ್ವೆ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೂ ನಾನು ಅದನ್ನ ಬಿಡೋದಿಲ್ಲ. ನನ್ನ ಮಗನಿನ ಮದ್ವೆ ನಾನು ಧೂಮ್ಧಾಮ್ ಅಂತ ಮಾಡ್ತೀನಿ ಹಂಗಂತ ಹೇಳಿದ ನಂತರ ಸ್ವಲ್ಪ ದಿನದಲ್ಲೇ ಅವರಿಬ್ಬರ ಮದ್ವೆ ತುಂಬಾನೇ ಚೆನ್ನಾಗಿ ನಡೆಯುತ್ತೆ. ಆಮೇಲೆ ಅವಳು ತುಂಬಾ ದೊಡ್ಡ ಮನೆಗೆ ಹೋಗ್ತಾಳೆ. ಅದ್ರ ನಂತರ ಅವ್ರ ಅತ್ತೆ ಅವಳನ್ನ ಸ್ವಾಗತಿಸ್ತಾರೆ. ಅಷ್ಟು ದೊಡ್ಡ ಮನೆಯನ್ನು ನೋಡಿ ಅವಳು ನಿಜವಾಗ್ಲೂ ತುಂಬಾ ಸಂತೋಷ ಪಡ್ತಾಳೆ. ಅದ್ರ ನಂತರ ರೂಮಲ್ಲಿ, ಏನು ಅಂದ್ರೆ ಏನ್ರಿ ಇಷ್ಟು ದೊಡ್ಡ ಮನೆ ನಿಮ್ದು? ನಮ್ಮ ಅತ್ತೆ ಮನೆ ಇಷ್ಟು ದೊಡ್ಡದಂತಂದ್ರೆ ನಿಜವಾಗ್ಲೂ ಜನ ಆಶ್ಚರ್ಯ ಪಡ್ತಾರೆ. ಅರೆ, ಇದೇನ್ರಿ ನದಿ ತರ ಇದೆ? ರಿತಿಕಾ, ಅದು ನದಿಯಲ್ಲ, ಸ್ವಿಮ್ಮಿಂಗ್ ಪೂಲು. ಅರೇ ವಾ, ಏನ್ರಿ ಪೂಲಾ? ಅರೆ, ನದಿ ತರ ಪೂಲ್ ಮಾಡ್ಕೊಂಡಿಟ್ಟಿದೀರಾ? ಈ ಸಿಟಿ ಅವ್ರು ನಿಜವಾಗ್ಲೂ ತುಂಬಾ ಬುದ್ಧಿವಂತರ್ರಿ. ಆಮೇಲೆ ಅವನು ರಿಮೋಟ್ ಎತ್ಕೊಂಡು ಫ್ಯಾನ್ ಆನ್ ಮಾಡ್ತಾನೆ. ಅರೇ ರೀ, ಇಲ್ಲೇನೋ ದೆವ್ವ ಇದೆ ಅಂತ ಅನ್ಸತ್ತೆ ರೀ ನಂಗೆ. ಏನು ಭೂತಾನ? ಬೇರೇನ್ರಿ, ಈ ಪ್ಯಾನ್ ನೋಡ್ರಿ ಹೆಂಗ ಆನ್ ಆಯ್ತಂತ. ಅರೆ, ಅದು ನಾನಿಲ್ಲಿ ರಿಮೋಟಿಂದ ಒತ್ತಿದ್ ನೋಡು. ಏನು ಬಟನಿಂದ ಈ ಪ್ಯಾನ್ ನೋಡತ್ತಾ? ಅಲ್ಲಿ ನಮ್ ಸಾವ್ಕಾರ್ ಮನೆಯಲ್ಲೇ ಪ್ಯಾನ್ ಇರೋದು. ಆ ಪ್ಯಾನ್ ಸ್ವಿಚ್ ಕೂಡ ಜೋರಾಗಿ ಹಾಕಿದ್ರೇನೆ ಓಡೋದು. ಅವಳ ಇನ್ನೋಸೆನ್ಸ್ ಮತ್ತೆ ಅವಳ ಮಾತು ಅವನಿಗೆ ತುಂಬಾನೇ ಇಷ್ಟ ಆಗತ್ತೆ. ಮಾರನೇ ದಿನ ಬೆಳಗ್ಗೆ ಅವಳು ರೆಡಿಯಾಗಿ ಮುಸುಗ ಹಾಕೊಂಡು ಅವಳು ಕಿಚನ್ ಒಳಗಡೆ ಹೋಗ್ತಾಳೆ. ಅರೇ ವಾ, ರೂಮ್ ತರಾನೇ ನಿಜವಾಗ್ಲೂ ಈ ಕಿಚನ್ ಕೂಡ ತುಂಬಾ ದೊಡ್ಡದಾಗಿದೆ. ಅಮ್ಮ, ಇದು ಹಳ್ಳಿ ಅಲ್ಲ, ಸಿಟಿ. ಇದು ನೋಡಿ, ಗ್ಯಾಸ್ ಅಲ್ಲಿ ನಾವು ಮಾಡೋದು. ಅಷ್ಟೊತ್ತಿಗೆ ಅವ್ರ ಅತ್ತೆ ಮತ್ತೆ ನಾದ್ನಿ ಅಲ್ಲಿಗೆ ಬರ್ತಾರೆ. ಇವಳಿಗೆ ಗ್ಯಾಸ್ ಹೆಂಗ್ ಆನ್ ಮಾಡೋದು ಅಂತ ಹೇಳ್ಕೊಡ್ತಿದ್ಯಾ ನೀನು? ಅತ್ತೆ, ನೀವಿಲ್ಲೇನ್ ಮಾಡ್ತಿದ್ದೀರಾ? ನಿಮಗೆ ಸೊಸೆ ಬಂದಾಯ್ತು, ಇನ್ಮೇಲೆ ಕುತ್ಕೊಂಡ್ ಮಜಾ ಮಾಡಿ ಚೆನ್ನಾಗಿ ತಿನ್ನಿ ಅಷ್ಟೇ. ಸ್ವಲ್ಪ ತಾದ ನಂತರ ಎಲ್ಲಾರ್ಗೆ ರುಚಿಯಾಗಿ ಅಡ್ಗೆ ಮಾಡಿ ಇಟ್ಕೊಂಡೋಗ್ತಾಳೆ. ಅಮ್ಮ, ಇದನ್ ಯಾರು ತಿನ್ನಲ್ಲ ಇಲ್ಲಿ. ನೋಡ್ತೀರಿ ಚಿಕ್ಕಪ್ಪ, ಇವರೆಲ್ಲರೂ ಎಷ್ಟ್ ಚೆನ್ನಾಗಿ ತಿಂತಾರೆ ಅಂತ. ಊಟ ಎತ್ಕೊಂಡೋಗಿ ಬಡಿಸ್ತಾಳೆ. ಅರೆ ಯಾರಿದನಲ್ಲಿ ಯಾರು ತಿಂತಾರೆ? ಬಿರ್ಜು ಚಿಕ್ಕಪ್ಪ, ಏನಿದು? ಅಮ್ಮ ಅವರೇ, ಸೊಸೆ ಮಾಡಿದ್ದು. ನಾನು ಅವರಿಗೆ ಹೇಳಿದ್ದೆ. ಅಯ್ಯೋ, ಇವಳು ಮುಸುಗ ಹಾಕೊಂಡಿದ್ದಾಳೆ. ಏನ್ ಕೆಲ್ಸ ಮಾಡ್ತಿದ್ದಾಳೆ ಅವಳು ಗೊತ್ತಾಗ್ತಿದ್ಯೋ ಇಲ್ವೋ? ಇದನ್ನೆಲ್ಲ ನಾವ್ ತಿನ್ಬೇಕಂತ ಹಣೆ ಬರಹ. ಇದನ್ನೆಲ್ಲ ನಾನೇನ್ ತಿನ್ನೋದು ನನ್ಗೆ ಗೊತ್ತಾಗ್ತಿಲ್ಲಪ್ಪ. ಛ, ಏನಿದು? ಸಾಯಂಕಾಲ ಅದೇ ದಿನ ಮನೆಗೆ ಅವಳನ್ನ ನೋಡೋದಕ್ಕಂತ ಪಕ್ಕದ ಮನೆಯವರೆಲ್ಲ ಬಂದಿರ್ತಾರೆ. ಮಾಡರ್ನ್ ಅತ್ತೇನ ಈ ರೀತಿಯಾದ ಮುಸುಗ ಹಾಕೊಂಡಿರೋ ಸೊಸೆನ ನೋಡಿ ಅಕ್ಕದ ಪಕ್ಕದವರೆಲ್ಲ ಗೇಲಿ ಮಾಡ್ತಾರೆ.
ಅರೆ ವಾ ಸುನೈನಾ, ಏನಿದು ಮಾಡರ್ನ್ ಅತ್ತಿಗೆಗೆ ಸಿಕ್ಕ ಈ ಮೂಸಿಗಾಕುವ ಸೊಸೆ. ಹಂಗಂತ ಹೇಳಿ ಅವರು ಗೇಲಿ ಮಾಡಿ ಓಟೋಗ್ಬಿಡ್ತಾರೆ. ಅದರಿಂದ ಅವಳಿಗೆ ತುಂಬಾ ಕೋಪ ಬರುತ್ತೆ. ಮತ್ತೆ ಸೊಸೆಗೆ ಎಷ್ಟು ಆಗ್ತಾಳೆ, ನೀನ್ ಈ ತರ ಮುಸುಗಾಕ್ಬೇಡ ಅಂತ ಹೇಳಿದ್ರು ಅವಳು ಕೇಳಲ್ಲ. ಮತ್ತೆ ಒಂದಿನ ಮನೆಗೆ ಫಾರಿನ್ ಕ್ಲೈಂಟ್ ಬರ್ತಾರೆ. ಭಾರತೀಯ ಸಂಪ್ರದಾಯ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಆದ್ರೆ ಅವ್ರ ಗಂಡನ್ಗೆ ತುಂಬಾ ಭಯ ಆಗತ್ತೆ, ಇವಳು ಏನಾದ್ರೂ ತಪ್ಪು ಮಾಡ್ಬಿಡ್ತಾಳಂತ. ಆದ್ರೆ ಅವಳು ಎಲ್ಲ ತುಂಬಾ ಚೆನ್ನಾಗಿ ಮಾಡಿರ್ತಾಳೆ. ಅಡಿಗೆಯಿಂದ ಹಿಡಿದು ಮನೇನ ಅರೇಂಜ್ ಮಾಡೋದ್ರಿಂದ ಎಲ್ಲ ಸೂಪರ್ ಆಗಿ ಮಾಡಿರ್ತಾಳೆ. ಅದರಿಂದ ಅಲ್ಲಿಗೆ ಬಂದಿರೋ ಕ್ಲೈಂಟ್ನ ಇದನ್ನೆಲ್ಲ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಆ ಊಟ ತಿಂದು ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ. ಅದರಿಂದ ಡೀಲ್ನ ಅಕ್ಸೆಪ್ಟ್ ಮಾಡ್ಬಿಟ್ಟು ಹೊಟ್ಟೋಗ್ತಾರೆ. ಇಷ್ಟು ದೊಡ್ಡ ಡೀಲ್ ಓಕೆ ಆಗೋದಕ್ಕೆ ಕಾರಣ ಅವರ ಸೊಸೆ ಅಂತ ಗೊತ್ತಾಗಿದ ತಕ್ಷಣ ಸುನೈನಾ ತುಂಬಾ ಸಂತೋಷ ಪಡ್ತಾಳೆ. ಮತ್ತೆ ಅವಳ ಜೊತೆ ಅವತ್ತಿಂದ ಅವಳು ತುಂಬಾ ಸಂತೋಷದಿಂದ ಅವಳ ಜೀವನವನ್ನು ಸಾಗಿಸ್ತಾಳೆ. ರಾಂಪುರ್ ಗ್ರಾಮದಲ್ಲಿ ಜಗನ್ನಾಥ್ ಅವ್ರ ಕುಟುಂಬದವರೇ ತುಂಬೋಗ್ಬಿಟ್ಟಿದ್ರು. ಯಾಕಂದ್ರೆ ಅವ್ರ ಕುಟುಂಬದಲ್ಲೇ ಒಂದು ಊರಷ್ಟು ಜನ ಇರ್ತಾರೆ. ಒಂದಿನ ಆ ಊರಲ್ಲಿದ್ದು ಊರನ್ನ ನೋಡೋಣ ಅಂತ ಒಬ್ಬ ಇಂಗ್ಲಿಷ್ ಆ ಊರಿಗೆ ಬರ್ತಾನ. ಆಗ ಆ ಊರಲ್ಲೇ ಇರ್ತಿರುವ ಗಜೋದರ್ ಚಿಕ್ಕಪ್ಪ ಇಂಗ್ಲಿಷ್ ಅವ್ರನ್ನ ಮಾತಾಡಿಸ್ತಾರೆ. ನೋಡಿ ನೋಡಿ, ವಿದೇಶಿಯವನ್ ಬಂದವನ ನಮ್ಮ ಊರಿಗೆ. ಏ ಅಣ್ಣ, ಆಂಗ್ಲದವನ್ ಬಂದಿದ್ದಾನೆ. ಅಂಕಲ್, ಜಾಸ್ತಿ ಕಿರ್ಚ್ಬೇಡಿ. ಈ ವಯಸ್ಸಲ್ಲಿ ತಲೆ ಬಗ್ಸಿದ್ರೆ ಮತ್ತೆ ನಿಂತ್ಕೊಳ್ಳೋದೇ ಇಲ್ಲ. ಅರೆ, ಈಗ ಕನ್ನಡ ಬರುತ್ತೆ. ಅಸಲೀಗ ನಾನು ಬೇರೆ ಬೇರೆ ದೇಶಕ್ಕೆ ಹೋಗಿ ಡಾಕ್ಯುಮೆಂಟ್ರಿ ಮಾಡ್ತೀನಿ. ಮತ್ತೆ ಭಾರತ ನಂಗೆ ಎಲ್ಲದಕ್ಕಿಂತ ಹೆಚ್ಚು ಇಷ್ಟ ಇದೆ. ಹಾಗಾಗಿ ನಾನು ಕನ್ನಡ ಭಾಷೆ ಕಲ್ತ್ಕೊಂಡೆ. ನಾನ್ ಕೇಳ್ಪಟ್ಟೆ, ಇವರಲ್ಲಿ ಒಂದು ಪರಿವಾರ ಯಾವ ರೀತಿ ಅಂದ್ರೆ ಅದು ಪೂರ್ತಿ ಊರಿಗೆ ಮಾಲೀಕರಿದಂತೆ. ಅನ್ಸುತ್ತೆ ನೀವು ಜಗನ್ನಾಥ್ ಹವೇಲಿ ಬಗ್ಗೆ ಮಾತಾಡ್ತಾ ಇದ್ರೆ. ಹಾ, ನೆನಪಕ್ ಬಂತು. ಜಗನ್ನಾಥ್ ಹವೇಲಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನೀವು ನನ್ನ ಹವೇಲಿಗೆ ಬಿಡ್ತೀರಾ? ನಾನ್ ನಿನ್ನ ಹವೇಲಿ ಹೊರಗಡೆ ಬಿಡ್ತೀನಿ. ಅದಾದ್ಮೇಲೆ ನಂದೇನು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಲ್ಲಿ ನಿನ್ ಜೊತೆ ಏನ್ ಬೇಕಾದ್ರೂ ಆಗ್ಬೋದು. ಅದನ್ ಕೇಳಿಸ್ಕೊಂಡು ಅವನ್ಗೆ ನಂಬೋದ ಇಲ್ವಾ ಅಂತ ಆಗ್ಬಿಡುತ್ತೆ. ಅಂಕಲ್, ಅಲ್ಲಿ ಏನಾದ್ರೂ ಭೂತ ಇದೆಯಾ? ನಿಮ್ಮಂತ ಆಂಗ್ಲದವರಿಗೆ ಭಾರತದ ಎಲ್ಲವೂ ಆ ಭೂತದ ರೀತಿ ಕಾಣಿಸುತ್ತಾ? ಬಾ, ನನ್ ಬಿಡ್ತೀನಿ. ಆಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಆ ಮನೆ ಒಳಗಡೆ 100ಕ್ಕಿಂತ ಇನ್ನೂ ಹೆಚ್ಚು ಸೊಸೆಯಂದಿರಿದ್ರು. ಜಗನ್ನಾಥ್ ಮತ್ತೆ 9 ತಮ್ಮಂದಿರು. ಅವ್ರಿಗೆ ಎಲ್ಲಾರ್ಗೂ 10 ಮಕ್ಕಳಿದ್ರು. ಎಲ್ಲಾರ್ಗೂ ಒಂದೊಂದು ಹೆಂಡತಿ. ಇವಾಗ ನೋಡಿದ್ರೆ ಆ ಮನೇಲಿ 100ಕ್ಕಿಂತ ಹೆಚ್ಚು ಜನ ಇರ್ತಿದ್ರು. ಅದು ಮಾತ್ರ ಅಲ್ದೆ ಜಗನ್ನಾಥ್ಗೆ ದೊಡ್ಡ ಸೊಸೆ ಸಾವಿತ್ರಿ. ಅವಳು ರಾಣಿ ಅಂತ ಅವಳು ಅನ್ಕೋತಿದ್ಲು. ಯಾರು ಅವಳ ಮಾತು ಕೇಳಲ್ಲ. ಮಮತಾ, ರಾಗಿನಿ, ಸರ್ಲಾ ನಿಮ್ ಹತ್ರ ಹೇಳುದ್ನೋ ಇಲ್ವೋ ಇವತ್ತು ಬೆಳಗ್ಗೆ ರುಚಿಯಾದ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ? ಏನ್ ಮಾಡಿದ್ರ ನೀವು? ನೀನೇನಾದ್ರೂ ರಾಣಿನಾ? ನೀವು 100 ಜನ ಒಂದೇ ಕಡೆ ನಿಂತ್ಕೊಂಡು ತಮಾಷೆ ಮಾಡಬೇಡಿ. ಅವ್ರವರೆಲ್ಲ ಭಯ ಪಡ್ತಾರೆ. ಅಡಿಗೆ ಮಾಡಿದಿರಲ್ವಾ? ಅಡ್ಗೆ ಮಾಡಕ್ಕೆ ಹೋಗ್ತಿದ್ದೀನಿ ಮಾವ. ಇವ್ರೇ ನನ್ನ ತಡೆದಿದ್ದು. ಹಂಗಂತೇಳಿ ಮಹಲ್ ಹಿಂದ್ಗಡೆ ಇರುವ ದೊಡ್ಡ ಕಿಚನ್ಗೆ ಅವಳು ಹೋಗ್ತಾಳೆ. ಮತ್ತೆ ಅಲ್ಲಿಗೆ ಹೋಗ್ತಾರೆ. ಮತ್ತೆ ಎಲ್ಲಾ ಸೊಸೆಂದ್ರು ಕಲಿತು ಅಡ್ಗೆ ಮಾಡಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ಇಂಗ್ಲಿಷ್ ದೂರದಿಂದ ನೋಡ್ತಿದ್ದ. ಆಮೇಲೆ ಮನೆಯೊಳಗಡೆನೆ ಬರ್ತಾನೆ. ಕಿಶೋರಿ ಲಾಲ್, ಇಷ್ಟೊಂದು ಬೆಳ್ಳಿ ಮನುಷ್ಯ ನಮ್ಮೂರಿಗೆ ಹೇಗ್ ಬಂದ? ಯಾರಪ್ಪ ನೀನು? ನಾನು ಲಂಡನ್ ನಿಂದ ಬಂದಿದ್ದೀನಿ. ನಿಮ್ಮ ಊರಿನ ಗಜೋದರ್ ಅಂಕಲ್ ನನ್ನ ಇಲ್ಲೇ ಬಿಟ್ಟು ಹೋದ್ರು. ನಾನೊಂದು ಡಾಕ್ಯುಮೆಂಟ್ರಿ ಮಾಡೋಕ್ ಬಂದಿದ್ದೀನಿ ನಿಮ್ಮ ಹವೇಲಿಯ ಮೇಲೆ. ನಾನ್ ತಿಳ್ಕೊಬೇಕು, ಎಲ್ಲ 100 ಜನ ಹೆಂಡ್ತಿರು ಹೇಗಿರ್ತಾರೆ. ನಮ್ಮಲ್ಲಿ 2 ಹೆಂಡ್ತಿರೇ ಒಂದೇ ಕಡೆ ಇರೋದಿಲ್ಲ. ಅದೇನ್ ಗೊತ್ತಾ ಆಂಗ್ಲದನೆ, ನಿಮ್ಮ ಭಾಷೆ ಏನೋ ಸರಿ ಇದೆ, ಅದ್ರ ಸಂಬಂಧ ಸರಿ ಇಲ್ಲ. ನಮ್ಮ ಆಂಗ್ಲ ಭಾಷೆ ಸರಿ ಇಲ್ಲ, ಅದ್ರ ಸಂಬಂಧ ಸರಿ ಇದೆ. ಅರೆ ವಾ, ಎಂಥ ಮಾತನ್ನ ಹೇಳಿದ್ರಿ ನೀವು. ನಾನೀಗ್ಲೇ ಬರ್ಕೊಳ್ತೀನಿ. ಮಕ್ಕಳೇ, ಇವರು ನಮ್ಮ ಅತಿಥಿ. ಇವ್ರು ಇರೋದಕ್ಕೆ ವ್ಯವಸ್ಥೆ ಮಾಡಿ. ಆಯ್ತು ಅಪ್ಪ. 100 ಗಂಡ್ಮಕ್ಳು ಒಂದೇ ಸರ ಮಾತಾಡೋಷ್ಟೊತ್ತಿಗೆ ಅವನ್ಗೆ ತಲೆ ತಿರುಗಿ ಅಲ್ಲೇ ಬಿದ್ಬಿಡ್ತಾನೆ. ನಿಮಗೆಷ್ಟು ಸರಿ ಹೇಳೋದು, ಎಲ್ರು ಒಂದೇ ಸರಿ ಮಾತಾಡ್ಬೇಡಿ ಅಂತ. ಆಮೇಲೆ ಅವನ್ ಮುಖಕ್ಕೆ ಸ್ವಲ್ಪ ನೀರ್ ಹಾಕಿ ಅವನ್ನ ಎಬ್ಬಿಸ್ತಾರೆ. ಆಮೇಲೆ ಅವನ್ ಹೆದ್ ನೋಡ್ತಾನೆ. ಅವನೊಂದು ರೂಮಲ್ಲಿ ಇರ್ತಾನೆ. ಮತ್ತೆ ಅವನ್ ಮುಂದ್ಗಡೆ 100 ಜನ ನಿಂತಿರ್ತಾರೆ. ನಿಮ್ಮನ್ನೆಲ್ಲ ಒಂದೇ ಕಡೆ ನೋಡಿ ನನಗೆ ಅನಿಸ್ತಾ ಇಲ್ಲ ನಾನು ಒಂದು ಪರಿವಾರದಲ್ಲಿದ್ದೀನಿ ಅಂತ. ನನಗೆ ಅನಿಸ್ತಾ ಇದೆ ಯಾವುದೋ ಒಂದು ಪಟ್ಟಣದ ಮಧ್ಯದಲ್ಲಿ ಕೂತಿದ್ದೀನಿ ಅಂತ. ಇದು ನಮ್ಮ ಭಾರತದ ಸಂಸ್ಕೃತಿ. ನೀನ ಮಾತನ್ನ ಕೇಳಿರ್ಬೋದಲ್ಲ, ವಸುದೈವ ಕುಟುಂಬಕಂ. ಇದರರ್ಥ ಈ ಭೂಮಿ ಮತ್ತೆ ಪೂರ್ತಿ ಸೌರಮಂಡಲ ಮತ್ತೇನ್ ಕಾಣಿಸುತ್ತಲ್ವಾ, ಮತ್ತೇನೇನ್ ಕಾಣಿಸ್ತಾ ಇಲ್ಲ ಅದೆಲ್ಲವೂ ನಮ್ಮ ಪರಿವಾರನೇ, ಅದೆಲ್ಲವೂ ನಮ್ಮ ಲೆಕ್ಕನೆ. ತುಂಬಾ ಹೊತ್ತು ಮಾತಾಡಿದ ನಂತರ ಇಂಗ್ಲಿಷ್ ಹೀಗಂತ ಹೇಳ್ತಾನೆ. ನನಗೆ ಊಟದ ತುಂಬಾ ಒಳ್ಳೆ ಸುವಾಸನೆ ಬರ್ತಾ ಇದೆ. ನಾನು ನಿಮ್ಮ ಅಡುಗೆ ಮನೆಗೆ ಹೋಗಿ ವಿಡಿಯೋ ರೆಕಾರ್ಡ್ ಮಾಡಬಹುದಾ? ಯಾಕಿಲ್ಲ. ಇಲ್ಲಿಂದ ನೇರವಾಗಿ ಹೋಗಿ ಮತ್ತೆ ಬಲಕ್ ತಿರುಗು, ಮತ್ತೆ ಎಡಕ್ ತಿರುಗು, ಮತ್ತೆ ಬಲಕ್ ತಿರುಗು, ಮತ್ತೆ ನೇರವಾಗಿ ಹೋಗು. ನಾವೆಲ್ಲ ತೋಟದ ಕಡೆ ಹೋಗ್ತಿದೀವಿ. ಇಲ್ಲಂದ್ರೆ ನಾನು ನಿಮ್ ಜೊತೆ ಬರ್ತಾ ಇದ್ದೆ. ಏನು ತೊಂದ್ರೆ ಇಲ್ಲ, ನಾನು ಹೋಗ್ತೇನೆ. ಆಮೇಲೆ ಎಲ್ಲಾರು ಕೆಲ್ಸ ಮಾಡ್ಬೇಕಂತ ಹೋಗ್ಬಿಡ್ತಾರೆ. ಆಮೇಲೆ ಇಂಗ್ಲಿಷ್ ಕಿಚನ್ಗೆ ಬಂದ್ಬಿಡ್ತಾನೆ. ನೋಡ್ತಾನೆ ಸಾವಿತ್ರಿ ಚೇರ್ ಮೇಲೆ ಕುತ್ಕೊಂಡು ಎಲ್ಲಾರ್ನು ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾಳೆ. ಆಗ ಇಂಗ್ಲಿಷ್ ಅವನು ರೆಕಾರ್ಡ್ ಮಾಡಕ್ಕೆ ಶುರು ಮಾಡ್ಬಿಡ್ತಾನೆ. ಸಡ್ಲ, ನೀನ್ ಬೇಕಂತಾನೆ ಕೆಲ್ಸ ಮಾಡ್ತಿದ್ಯಾ ಗೊತ್ತು ಬಿಡು. ತುಂಬಾ ಲೇಜಿ ಆಗ್ಬಿಟ್ಟಿದ್ಯಾ ನೀನು. ಹೌದಾ? ನಾನ್ ತರಕಾರಿ ಮೆತ್ತಗ್ ಕಟ್ ಮಾಡ್ತಿದ್ದೀನಿ. ಮಮತಾಕ, ಓವರ್ ಆಗಿ ನಾಟಕ ಮಾಡಬೇಡಿ. ಯಾವಾಗ್ಲೂ ಅಡಿಗೆ ಮಾಡುವಾಗ ಈ ತರ ಜಗಳ ಮಾಡೋದೇ ನಿಮ್ ಕೆಲ್ಸ ಆಗ್ಬಿಟ್ಟಿದೆ. ಬಿಸಿ ಎಣ್ಣೆನ ಮುಖದ ಮೇಲೆ ಹಾಕಿದ್ರೆ ನಿನ್ಗೆ ಬುದ್ಧಿ ಬರತ್ತೆ. ಏನಂದೆ?
ನನ್ ಮೇಲೆ ಎಣ್ಣೆ ಹಾಕ್ತೀಯ. ಇರು ನಿನಗ್ ಮಾಡ್ತೀನಿ. ತಂಗ್ಯಂದ್ರೆ ಇವ್ರ ಗ್ಯಾಂಗ್ ಯಾವಾಗ್ಲೂ ನಮ್ಮನ್ನ ಚುಡಾಯಿಸ್ತಾನೆ ಇರ್ತಾರೆ. ಇವಾಗ ನಮ್ ಗ್ಯಾಂಗ್ ಪವರ್ ಏನೋ ಇವ್ರು ತೋರಿಸ್ಲೇಬೇಕು. ಓ ಮೈ ಗಾಡ್, ಇಲ್ಲಿ ತಾಂಡವ ನಡೆಯಲಿದೆ. ಜಗನ್ನಾಥರು ತುಂಬಾ ಗರ್ವದಿಂದ ಹೇಳ್ತಿದ್ರು ನಮ್ಮ ಪರಿವಾರ ಒಟ್ಟಿಗೆ ಇರ್ತಾರೆ ಅಂತ. ನಿಧಾನವಾಗಿ ಸತ್ಯ ಅರ್ಥ ಆಗ್ತಾ ಇದೆ. ಇಂಗ್ಲಿಷ್ ಅವನು ಒಂದ್ ಕಲ್ಲಿನ ಹಿಂದೆ ಬಚ್ಚಿಟ್ಕೊಂಡ್ ವಿಡಿಯೋ ಮಾಡ್ತಿರ್ತಾನೆ. ಇವ್ರೆಲ್ಲಾರು ಸುಮ್ನಿರ್ತಾರ. ಒಬ್ಬರ ಜೊತೆ ಒಬ್ರು ತಲೆ ಕೂದ್ಲಿ ಎಳ್ಕೋತಾ ಓಡ್ಕೋತಾ ಒದ್ಕೋತಾ ಅಂತ ಜಗಳ ಶುರು ಮಾಡ್ಬಿಡ್ತಾರೆ. ಓ ವಾವ್, ನನಗಂತೂ ತುಂಬಾ ಒಳ್ಳೆ ವಿಡಿಯೋ ಸಿಗ್ತಾ ಇದೆ. ನಾನ್ ಬಂದಿದ್ದೆ ಇನ್ಸ್ಪಿರೇಷನಲ್ ವಿಡಿಯೋ ಮಾಡಕ್ಕೆ, ಆದ್ರೆ ಇಲ್ಲಿ ಕಾಮಿಡಿ ನಡೀತಾ ಇದೆ. ಏನ್ ತೊಂದ್ರೆ ಇಲ್ಲ, ಕಾಮಿಡಿ ವಿಡಿಯೋನೇ ಮಾಡ್ತೀನಿ. ಇವರು ಭಾರತವನ್ನ ತುಂಬಾ ಗ್ರೇಟ್ ಅಂತ ಹೇಳ್ತಾ ಇದ್ರಲ್ಲ, ಇವತ್ತು ನಾನು ಇಲ್ಲಿ ನಿಜಾಂಶ ಎಲ್ಲರ ಮುಂದೆ ತರ್ತೀನಿ. ದೂರದಿಂದ ಪ್ರತಿ ದೇಶ ನೋಡೋಕೆ ಚೆನ್ನಾಗಿ ಅನ್ಸುತ್ತೆ, ಆದ್ರೆ ಒಳಗಡೆ ಹೋದ್ರೆ ಹಾಗಾದ್ರೆ ನಿಜವಾದ ಸತ್ಯತೆ ಗೊತ್ತಾಗುತ್ತೆ. ನೋಡಿ, ಅವರವರೇ ನಾಯಿ ಬೆಕ್ಕುಗೊಳ್ತಾರ ಹೊಡೆದಾಡ್ತಿದ್ದಾರೆ. ಮತ್ತೆ ಒಬ್ರು ಕೂದ್ಲು ಒಬ್ರು ಎಳೆಯಕ್ಕೆ ಶುರು ಮಾಡ್ತಾರೆ. ನಿಮ್ದೆಲ್ಲ ದಿನ ಇದೇ ಆಯ್ತು. ಒಂದ್ ವೇಳೆ ಹೊಡೆದಾಡಬೇಕು ಅಂದ್ರೆ ಆಗ ಊಟದ ವಸ್ತುಗಳನ್ನ ಯಾಕೆ ಬಿಸಾಕ್ತೀರಾ? ಅಪ್ಪಾಯ ಅವ್ರಿಗೆ ಅರ್ಥ ಮಾಡ್ಸೋದ್ರಲ್ಲಿ ಏನೂ ಅರ್ಥ ಇಲ್ಲ. ಇಷ್ಟು ವರ್ಷ ಆಯ್ತು, ಇವರು ಒಂದು ದಿನನೂ ಪ್ರೀತಿಯಿಂದ ಹೊಂದ್ಕೊಂಡು ಹೋಗೇ ಇಲ್ಲ. ಬನ್ನಿ ಹೋಗೋಣ. ನಾನೀಗ ನಮ್ಮ ಸೊಸೆಗಳ ಮೇಲೆ ನಂಬಿಕೆನೇ ಬಿಟ್ಬಿಟ್ಟಿದ್ದೀನಿ. ಇವರು ಹೊಡೆದಾಡೋದು ಬಿಡೋದೇ ಇಲ್ಲ. ಹಿಂಗೆ ದಿನ ಕಳೆದು ಹೋಗತ್ತೆ. ಮತ್ತೆ ಆ ವೇಲಿಯಲ್ಲೆಲ್ಲ ಚೆನ್ನಾಗಿರತ್ತೆ. ಆದ್ರೆ ದಿನ ಈ ಸೊಸೆಯಂದಿರು ಓಡ್ಕೊಳ್ಳೋದ್ ಮಾತ್ರ ಬಿಡೋದೇ ಇಲ್ಲ. ಇಂಗ್ಲಿಷ್ ಅವನು ಯಾವಾಗ್ಲೂ ಅದನ್ನ ರೆಕಾರ್ಡ್ ಮಾಡ್ಕೋತಿದ್ದ. ಅವನ್ಗೆ ಇಂಡಿಯಾ ಬಗ್ಗೆ ಇದ್ದ ಅಭಿಪ್ರಾಯನೇ ಕೆಟ್ಟೋಯ್ತು. ಆದ್ರಿಂದ ಅವ್ರಿಗೆ ತುಂಬಾನೇ ಬೇಜಾರಾಗತ್ತೆ. ಎಲ್ಲ ನನ್ನ ಮಕ್ಕಳೇ, ನಮ್ಮ ಸೊಸೆಯಂದ್ರು ಹೊಂದ್ಕೊಂಡು ಕೆಲಸನೂ ಮಾಡ್ತಾರೆ, ಆದ್ರೆ ಜಗಳನೂ ತುಂಬಾ ಮಾಡ್ತಾರೆ. ಪ್ರತಿದಿನ ಒಬ್ರು ಇನ್ನೊಬ್ರು ಜಡೆ ಎಳಿತಾರೆ. ಆದ್ರಿಂದ ನಮ್ಮ ಕುಟುಂಬದ ಮರ್ಯಾದೆ ಹೋಗ್ತಾ ಇದೆ. ಆ ಆಂಗ್ಲದನ್ನು ನಮ್ಮ ಬಗ್ಗೆ ಏನ್ ಅನ್ಕೊಂತಾನೆ? ನಾವಿದನ್ನೆಲ್ಲ ಸರಿ ಮಾಡಬೇಕು. ಯಾಕಂದ್ರೆ ಇದು ಕೇವಲ ನಮ್ಮ ಪರಿವಾರಕ್ಕಲ್ಲ, ಬದಲಿಗೆ ಪೂರ್ತಿ ಭಾರತಕ್ಕೆ. ಅಪ್ಪ, ನೀವು ಹೇಳಿದ್ದು ಸರಿ, ಆದ್ರೆ 100 ಸೊಸೆಯರಿಗೆ ಒಂದೇ ಸರಿ ಹೆಂಗೆ ಹೇಳೋದು? ನಾಳೆ ಬೆಳಗ್ಗೆ ಆಗ್ತೀನಿ ನೀವೆಲ್ಲ ಕೆಲವು ದಿನಗಳಿಗೆ ಪಟ್ಟಣಕ್ಕೆ ಹೋಗಿ. ನಾನು ಈ ಕುಟುಂಬದಲ್ಲಿ ಒಬ್ಬನೇ ಇರ್ತೀನಿ. ಮನೇಲಿದ್ದ ಗಂಡಸರೆಲ್ಲಾರು ಜಗನ್ನಾಥ ಬಿಟ್ಬಿಟ್ಟು ಸಿಟಿಗೆ ಹೋಗ್ಬಿಡ್ತಾರೆ. ಆ ಸಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ. ಮನೇಲಿ ಹೆಂಗಸರು ಮಾತ್ರ ಇರ್ತಾರೆ. ಇಂಗ್ಲಿಷ್ ಅವನು ರೆಕಾರ್ಡ್ ಮಾಡ್ತಾನೆ. ಸುಸಂದ್ರೆ, ಅನ್ಸುತ್ತೆ ನಾನೀಗ ಉಳಿಯೋದಿಲ್ಲ ಅಂತ. ಇಲ್ಲ ಮಾವ, ನಿಮ್ಗೇನು ಆಗೋದಿಲ್ಲ. ಬಂದ್ರೆ ಬೇಗ ಮಾವನ ಕರ್ಕೊಂಡು ಹೋಗೋಣ ಹಂಗಂತ ಹೇಳಿ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. 10 ದಿನದವರೆಗೂ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅಲ್ಲಿನವರೆಗೂ ಎಲ್ಲ ಸೊಸೆಯಂದ್ರು ಅಲ್ಲೇ ಇರ್ತಾರೆ. ಇದೇನಿದು? ಇಲ್ಲಿವರೆಗೂ ಇವರೆಲ್ಲ ನಾಯಿಗಳ ತರ ಕಿತ್ತಾಡ್ತಾ ಇದ್ರು, ಆದ್ರೆ ಕಳೆದ 10 ದಿನಗಳಿಂದ ಎಲ್ಲ ಜೊತೆಲಿ ಸೇರ್ಕೊಂಡು ಅವರ ಮಾವನ ಸೇವೆ ಮಾಡ್ತಿದ್ದಾರೆ. ಹಿಂದೆ ಇವರು ಶತ್ರುಗಳೇ ಅಲ್ಲ ಅನ್ನೋ ಹಾಗೆ. 10 ದಿನದ ನಂತರ ಹಾಸ್ಪಿಟ್ಲಿಂದ ಮನೆಗ್ ಬರ್ತಾರೆ. ಇನ್ನೊಂದ್ ಕಡೆ ಗಂಡ್ಮಕ್ಳು ಕೂಡ ಮನೆಗ್ ಬರ್ತಾರೆ. ಸುಸಂದ್ರೆ, ನನ್ಗೇನು ಆಗಿರ್ಲಿಲ್ಲ. ನನ್ ಕೇವಲ ನೋಡ್ಬೇಕಾಗಿತ್ತು ಕಷ್ಟದ ಸಮಯದಲ್ಲಿ ನೀವು ಒಂದಾಗಿರ್ತಿರೋ ಇಲ್ವಾ ಅಂತ. ಮಾವ, ಸುಮ್ನೆ ಒಬ್ರ ಜೊತೆ ಒಬ್ರು ಪ್ರೀತಿಯಿಂದ ಜಗಳ ಮಾಡ್ತೀವಿ. ನಮ್ಗೇನು ದ್ವೇಷ ಇಲ್ಲ ಮಾವ. ವಾ, ಒಪ್ಕೊಂಡೆ ಇವತ್ತು ಭಾರತದ ಸಂಸ್ಕೃತಿಯನ್ನ. ಇವತ್ತು ಮೊದಲನೇ ಬಾರಿಗೆ ಗೊತ್ತಾಯ್ತು ಇಲ್ಲಿನ ಜಗಳದಲ್ಲೂ ಪ್ರೀತಿ ಇರುತ್ತೆ ಅಂತ. ನಾನ್ ಹೇಳ್ತೀನಿ, ಈ ರೀತಿಯಾದ ಪ್ರೀತಿಯ ಜಗಳ ಪ್ರೀತಿ ಪ್ರಪಂಚದಲ್ಲಾಗ್ಬೇಕು. ಆಮೇಲೆ ಆ ಇಂಗ್ಲಿಷ್ ಅವನು ಫುಲ್ ಡಾಕ್ಯುಮೆಂಟ್ರಿನ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡ್ತಾನೆ. ಪ್ರಪಂಚಕ್ಕೆ ಇದೊಂದು ದೊಡ್ಡ ಪಾಠ ಆಗ್ಬಿಡುತ್ತೆ. ಅದಕ್ಕೆ ಅಲ್ವಾ ಭಾರತನ ವಿಶ್ವಗುರು ಅನ್ನೋದು. ನಮ್ ಭಾರತದಲ್ಲಿ ಎಲ್ಲ ಯೂನಿಕ್ ಆಗಿರುತ್ತೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर, और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।